ಮಕ್ಕಳೇ, ಒಂದು ಕಾಡಿನಲ್ಲಿ ಒಂದು ಮೊಲ ವಾಸ ಮಾಡ್ತಾ ಇತ್ತು. ಅದು ಎಲ್ಲ ಪ್ರಾಣಿಗಳು ತನಗೆ ಸ್ನೇಹಿತರು. ನನಗೆ ಅವಶ್ಯಕತೆ ಬಿದ್ದಾಗ ಎಲ್ಲರೂ ತನ್ನನ್ನು ಪ್ರೀತಿಸುತ್ತಾರೆ, ಸಹಾಯವನ್ನು ಮಾಡ್ತಾರೆ ಎನ್ನುವ ಮನಸ್ಸಿನಲ್ಲಿ ಹಾಯಾಗಿ ಇತ್ತು. ಒಮ್ಮೆ ಅರಣ್ಯದಲ್ಲಿ ಹೋಗ್ತಾ ಇರುವಾಗ ಬೇಟೆ ನಾಯಿಗಳ ಬರುವಿಕೆಯ ಧ್ವನಿ ಕೇಳುತ್ತದೆ. ಅಯ್ಯೋ, ಬೇಟೆ ನಾಯಿಗಳು ಬಂದವು, ನನಗೆ ಯಾಕೆ ಹೆದರಿಕೆ, ಎಲ್ಲರೂ ನನಗೆ ಸ್ನೇಹಿತರೆ, ಯಾರಾದರೂ ಒಬ್ಬರಲ್ಲ ಒಬ್ಬರು ನನ್ನನ್ನು ಬದುಕಿಸುತ್ತಾರೆ, ನನಗೆ ಹೆದರಿಕೆ ಇಲ್ಲ ಅಂತ ಹೋಗಿ ಒಂದು ಕುದುರೆಯ ಹತ್ತಿರ, ಅಣ್ಣ ಕುದುರೆ, ನಾನು ನಿನ್ನ ಬೆನ್ನ ಮೇಲೆ ಕುಳಿತುಕೊಳ್ತೇನೆ, ಯಾಕೆಂದರೆ ಇಲ್ಲಿ ಬೇಟೆ ನಾಯಿಗಳು ಬರ್ತಾ ಇವೆ. ಬೇಡಪ್ಪ, ನನ್ನ ಒಡೆಯ ನನಗೆ ತುರ್ತಾಗಿ ಬರಲಿಕ್ಕೆ ಹೇಳಿದ್ದಾನೆ, ನೋಡು ಮತ್ತೆ ಯಾರಾದರೂ ಸಿಗ್ತಾರೋ ನೋಡು ಅಂಥೇಳಿ ಕುದುರೆ ಹೇಳಿದಾಗ ಮೊಲ ಕಾಡು ಕೋಣ ಇದ್ದಲ್ಲಿ ಹೋಯಿತು. ಕಾಡು ಕೋಣನನ್ನು ಕೇಳಿತು, ಕಾಡು ಕೋಣ, ನೀನು ನನ್ನ ಗೆಳೆಯನಲ್ವೋ? ಅದೋ ನೋಡು, ಅಲ್ಲಿ ಬೇಟೆ ನಾಯಿಗಳ ಧ್ವನಿ ಕೇಳ್ತಾ ಇದೆ, ನನ್ನನ್ನು ಸ್ವಲ್ಪ ನಿಮ್ಮ ಬೆನ್ನಿನ ಮೇಲೆ ಕೂರಿಸ್ಕೊಳ್ಳೋ, ನನ್ನನ್ನು ರಕ್ಷಣೆ ಮಾಡಬೇಕು ನೀನು. ಹೋಗೋ, ನನಗೆ ತುಂಬ ಕೆಲಸ ಇದೆ, ಈಗ ನಿನ್ನನ್ನು ಇಲ್ಲಿ ಬೆನ್ನ ಮೇಲೆ ಕುಳಿತುಕೊಂಡ್ರೆ ನನ್ನ ಕೆಲಸ ಮಾಡೋರು ಯಾರು? ಕೇಳಿಯೇ ಬಿಟ್ಟಿತು. ನಂತರದಲ್ಲಿ ಒಂದು ಒಂಟೆ ಇದ್ದಲ್ಲಿಗೆ ಹೋಯಿತು. ಒಂಟೆ ಎತ್ತರವಾಗಿರುತ್ತದೆ. ಒಂಟೆಯು ಏನೋ ಒಂದು ಸಬೂಬನ್ನು ಹೇಳಿ ತನ್ನಿಂದ ಸಾಧ್ಯವಾಗದು ಎಂದಿತು. ಹಾಗೆ ಹಸು, ಕತ್ತೆಗಳನ್ನು ಕೂಡ ಈ ಮೊಲ ಕೇಳಿತು. ಆ ದಿವಸ ಯಾರೂ ಕೂಡ ಬೇಟೆ ನಾಯಿಗಳಿಂದ ರಕ್ಷಣೆ ಮಾಡಿ ಮೊಲವನ್ನು ರಕ್ಷಿಸಲು ಯಾರೂ ತಯಾರಾಗಲಿಲ್ಲ. ಆಗ ಮೊಲಕ್ಕೆ ತಿಳಿಯಿತು, ಎಲ್ಲರನ್ನೂ ನಾವು ನಂಬಬಾರದು ಎಂದು. ಬೇಟೆ ನಾಯಿಗಳಿಂದ ರಕ್ಷಣೆ ಮಾಡಿಕೊಳ್ಳುವುದಕ್ಕಾಗಿ ವೇಗವಾಗಿ ಓಡಿ ಹೋಯಿತು, ತನ್ನನ್ನು ತಾನು ಬೇಟೆ ನಾಯಿಗಳಿಂದ ರಕ್ಷಿಸಿಕೊಂಡಿತು. ಇದು ಒಂದು ಕತೆ. ಎಲ್ಲರನ್ನೂ ನಮಗೆ ಸಹಾಯ ಮಾಡ್ತಾರೆ, ಎಲ್ಲರಲ್ಲೂ ಒಂದು ರೀತಿಯ ಗುಣ ಇದೆ ಅಂತ ತಿಳಿದುಕೊಳ್ಳುವುದು ಸರಿಯಲ್ಲ. ಸಮಾಜದಲ್ಲಿ ವಿಧ ಗುಣದ ವಿಧವಾದ ಭಾವನೆಗಳ ಜನರಿರ್ತಾರೆ. ಪ್ರೀತಿಯಿಂದ ನೋಡುವವರು ಇರ್ತಾರೆ, ಸಿಟ್ಟಿನಿಂದ ನೋಡುವವರು ಇರ್ತಾರೆ, ಆತ್ಮೀಯತೆಯನ್ನು ತೋರಿಸೋರು ಇರ್ತಾರೆ. ಇದೆಲ್ಲವನ್ನು ತಿಳಿಯುತ್ತಾ ಜೀವನದಲ್ಲಿ ನಾವು ಹೆಜ್ಜೆಯನ್ನು ಇಡಬೇಕು ಅಂತ ಹೇಳ್ತಾ, ವಿ ಎನ್ ಭಾಗವತ್, ಬರಬಳ್ಳಿ.